ಶಿವೋಹಂ ಶ್ರೀಮಾತ್ರೇ ನಮಃ. ಶ್ರೀ ಶ್ರೀ ಶಿವಂ ಗುರುಗಳ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳು ಹಾಗೂ ನನ್ನ ಗುರುಕುಲಕ್ಕೂ ಸಹ ನನ್ನ ನಮನಗಳು. ಜ್ಞಾನಕುಟೀರ ನೇಚರ್ ಶಾಲೆಯ ಮುಖ್ಯಸ್ಥೆಯಾಗಿ ಮತ್ತೊಂದು ವಿಡಿಯೋನ ಮಾಡೋದಕ್ಕೆ ಬಂದಿದ್ದೀನಿ. ಇದು ಆರೋಗ್ಯವೇ ಭಾಗ್ಯ ಅಂತ. ಹೆಸರಿಗೆ ತಕ್ಕಂತೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಬದುಕುವುದನ್ನು ಕಲಿಸುವ ಒಂದು ಗುರುಕುಲ ಬೇಕು ಅಂತ. ಬದುಕಬೇಕು ಅಂದರೆ ಅದಕ್ಕೆ ಸಾಕಷ್ಟು ಮುಖ್ಯವಾಗಿ ಬೇಕಾಗಿರೋದು ಕೇವಲ ಐಶ್ವರ್ಯ ಅಲ್ಲ, ಒಳ್ಳೆಯ ಆರೋಗ್ಯ. ಇವಾಗಿನ ಶಾಲೆಗಳಲ್ಲಿ ನಾವು ನೋಡ್ತೀವಿ, ಯೋಗ ಇರಬಹುದು, ಡಯೆಟ್ ಇರಬಹುದು, ಅದು ಒಂದು ಫಾರ್ಮ್ಯಾಟ್ನಲ್ಲಿ ಖಂಡಿತ ಇರೋದಿಲ್ಲ. ಒಂದು ಪೀರಿಯಡ್ ಅಂತ ಅಲಾಟ್ ಮಾಡ್ತಾರೆ, ಆ ಪೀರಿಯಡ್ನಲ್ಲಿ ಯೋಗ ಮಾಡಿಸ್ತೀವಿ ಮಕ್ಕಳಿಗೆ. ನಮ್ಮ ಮಕ್ಕಳಿಗೆ ಏನೆಲ್ಲ ನಾವು ಹೇಳ್ಕೊಡ್ತೀವಿ, ಅವ್ರಿಗೆ ಆ ಸ್ಟ್ಯಾಮಿನಾ ಡೆವಲಪ್ಮೆಂಟೇ ನಾವು ಮಾಡಿಸ್ಲಿಲ್ಲ ಅಂತಂದರೆ ಅವ್ರು ಕಲ್ತಿದ್ದೆಲ್ಲ ವ್ಯರ್ಥ ಆಗಿಬಿಡುತ್ತೆ. ಒಳ್ಳೆ ಸ್ಟ್ಯಾಮಿನಾ ಬೇಕು ಅಂದರೆ ಯೋಗ ಒಂದು ರೂಟೀನ್ ಆಗಬೇಕೇ ಹೊರತು ಕೇವಲ ವಾರದಲ್ಲಿ 2 ಪೀರಿಯಡ್ ಮಾತ್ರ ಮೀಸಲಾಗಿರುವಂಥದ್ದು ಆಗಬಾರ್ದು. ಎಲ್ಲದಕ್ಕೂ ಮೊದಲು ನಮ್ಮ ಶಾಲೆಯಲ್ಲಿ ನಾನೇನು ಒಂದು ಪ್ಲ್ಯಾನಿಂಗ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಯೋಗ ಅನ್ನೋದು ಒಂದು ರೂಟೀನ್. ಪ್ರೇಯರಿಗೂ ಮುಂಚೆ, ಬ್ರೇಕ್ಫಾಸ್ಟಿಗೂ ಮುಂಚೆ ಯೋಗ, 1 ಗಂಟೆ ಮುಂಚೆ ಯೋಗ ಇರುತ್ತೆ. ಮಕ್ಕಳು ಶಾಲೆಗೆ ಎಂಟ್ರಾಗುತ್ತಲೂ ಮೊದಲು ಯೋಗವನ್ನು ಮಾಡಬೇಕು. 1 ಡೇ ಸ್ಟ್ರೆಚಸ್ ತೊಗೊಂಡ್ರೆ 1 ಡೇ ಪ್ರಾಣಾಯಾಮ, ಆ ರೀತಿ ಆಸನಗಳನ್ನು ಪ್ರತಿಯೊಂದು ಹೇಳ್ಕೊಡ್ತಾ ಅವರಲ್ಲಿ ಒಂದು ಸ್ಟ್ಯಾಮಿನಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಅಳವಡಿಸ್ಕೊಳ್ತಾ, ತದನಂತರ ಅಸೆಂಬ್ಲಿ ಇರಬಹುದು, ಅದರ ನಂತರ ಬ್ರೇಕ್ಫಾಸ್ಟ್. ಸೊ ನಾವೊಂದು ರೂಟೀನ್ ಮಕ್ಕಳಿಗೆ ಕ್ರಿಯೇಟ್ ಮಾಡದೇ ಹೋದರೆ ಖಂಡಿತ ಅವ್ರಿಗೆ ಏನೇ ಪಠ್ಯ ಪುಸ್ತಕಗಳಿರಲಿ, ಲೈಫ್ ಸ್ಕಿಲ್ ಇರಲಿ ಅಥವಾ ಟೆಕ್ನಾಲಜಿ ಇರಲಿ, ನಾವು ಏನು ಕಲಿಸಿದ್ರೂ ಅದು ವ್ಯರ್ಥ ಆಗಿಬಿಡತ್ತೆ. ನಾವು ಒಂದು ಫೋಕಸ್ ಡೆವಲಪ್ ಆಗಬೇಕು ಮಕ್ಕಳಿಗೆ ಅಂತಂದರೆ ಅದಕ್ಕೆ ಒಳ್ಳೆ ಸ್ಟ್ಯಾಮಿನಾ ಬೇಕು. ಯೋಗದಿಂದ ಅವೆಲ್ಲ ಸಾಧ್ಯ ಆಗತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮಾತ್ರ ಏನೋ ಒಂದು ಭಯ, ಏನೋ ಒಂದು ಕಳವಳ. 18 ವರ್ಷ ಆದಮೇಲೆ ಅಥವಾ ಕೆಲಸಕ್ಕೆ ಹೋಗೋಕ್ಕೆ ಶುರು ಮಾಡಿದ್ಮೇಲೆ ಸಂಜೆ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಒಂದು ಜಿಮ್ಗೆ ಹೋಗೋದಿರ್ಬೋದು, ಅಥವಾ ಆವಾಗ ಹೋಗಿ ಸೂರ್ಯ ನಮಸ್ಕಾರ ಮಾಡೋದಿರ್ಬೋದು. ಆ ಬಿಡುವಿನ ಸಮಯದವರೆಗೂ ನಾವು ಯಾಕೆ ಕಾಯ್ತಾ ಇದ್ದೀವಿ? ಅದರ ಬದಲು ಬದುಕುವುದನ್ನು ಕಲಿಸುವ ಗುರುಕುಲ ಅಂತಂದ ಮೇಲೆ ಇಲ್ಲಿ ಯೋಗ ಅನ್ನೋದು ಒಂದು ರುಟೀನ್ ಆಗಿ ಕಲಿಸಿದರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಅದು ಒಂದು ಪ್ರಾಕ್ಟೀಸ್ ಆಗೋಗುತ್ತೆ. ಪ್ರಾಕ್ಟೀಸ್ ಅನ್ನೋದಕ್ಕಿಂತ ಜೀವನದ ಒಂದು ಮುಖ್ಯ ಅಂಗವಾಗಿ ಬಿಡುತ್ತೆ. ಇಟ್ ವಿಲ್ ಬಿಕಮ್ ಅ ಪಾರ್ಟ್ ಆಫ್ ದೇರ್ ಲೈಫ್. ನಾವು ಆ ರೀತಿ ಮಕ್ಕಳಿಗೆ ಕಲಿಸೋವರೆಗೂ ಅದನ್ನು ನಾವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನಾವು ಆ ತೊಳಲಾಟದಲ್ಲೇ ಇರ್ತೀವಿ. ಯಾವಾಗ ಫ್ರೀ ಟೈಮ್ ಸಿಗುತ್ತೆ, ಎಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ತೀವಿ, ಅಲ್ಲಿ ಒಂದು ಯೋಗದ ವಸ್ತ್ರಗಳನ್ನ ಮತ್ತು ಯೋಗ ಮ್ಯಾಟ್ಸ್ನ ಕ್ಯಾರಿ ಮಾಡ್ಕೊಂಡು ಹೋಗಿ ಬರ್ತೀವಿ. ಅದು 1 ತಿಂಗಳು ಮಾಡ್ತೀವಿ, 2 ತಿಂಗಳು ಮಾಡ್ತೀವಿ, ತದನಂತರ ಟೈಮೇ ಸಿಗ್ತಾ ಇಲ್ಲ ಕ್ಲಾಸಿಗೆ ಹೋಗೋಕ್ಕೆ ಅಂತ ಎಲ್ಲದನ್ನು ಸ್ಟಾಪ್ ಮಾಡಿಬಿಡ್ತೀವಿ. ಆದರೆ ಪುಟ್ಟ ಪುಟ್ಟ ಮಕ್ಕಳಿಂದ ಇದನ್ನು ಒಂದು ರುಟೀನ್ ಆಗಿ ನಾವು ಪ್ರಾಕ್ಟೀಸ್ ಕೊಟ್ಟರೆ ಖಂಡಿತ ಅದು ನಮ್ಮ ಜೀವನದ ಒಂದು ಭಾಗವಾಗಿ ಪರಿವರ್ತನೆ ಆಗುತ್ತೆ. ಆರೋಗ್ಯ ಅನ್ನೋದು ನಮ್ಮ ಐಶ್ವರ್ಯ ಆಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾ ನನ್ನ ಈ 2ನೇ ಭಾಗದ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ಹೆಚ್ಚು ಅಪ್ಡೇಟ್ಸ್ನ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಧನ್ಯವಾದಗಳು. ಶಿವ.